ನಮಸ್ಕಾರ, ನಾನು ರೇಷ್ಮಾ. ನೀವು ನೋಡ್ತಾ ಇದ್ದೀರಿ ಕಥಾಬಿಂದು ಮಾಧ್ಯಮ, ಕನ್ನಡ ಸಾಹಿತ್ಯವನ್ನ ಉಳಿಸಿ ಬೆಳೆಸಿ. ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ 10,000ಕ್ಕೂ ಹೆಚ್ಚು ಪುಸ್ತಕಗಳನ್ನು ಬಿಡುಗಡೆ ಮಾಡಿದ್ದಾರೆ ಎಂದು ಹೇಳಿದ್ರೆ ನೀವು ನಂಬ್ತೀರಾ? ಆ ಸಾವಿರಾರು ಕೃತಿಗಳ ನಂತರ ಪಿ.ವಿ. ಪ್ರದೀಪ್ ಕುಮಾರ್ ಅವರ ಅದಿತಿ ಕಾದಂಬರಿ ಬಿಡುಗಡೆಗೊಂಡಿತು ಯುಗಪುರುಷ ಸಭಾಂಗಣ ಕಿನ್ನಿಗೋಳಿಯಲ್ಲಿ. ಇಲ್ಲಿ ಒಂದು ವಿಶೇಷವೇನೆಂದ್ರೆ, ಇದು ಧರ್ಮದರ್ಶಿ ಹರಿಕೃಷ್ಣ ಪುನರೂರು ಅವರ ಕೈಯಿಂದ ಬಿಡುಗಡೆಗೊಂಡ 10,001ನೇ ಕೃತಿಯಾಗಿದೆ ಎಂದು ನಮಗೂ ಗೊತ್ತಿರಲಿಲ್ಲ. ಈ ಘಟನೆ ಹೇಗೆ ನಡೆಯಿತು, ಕೊನೆಯವರೆಗೂ ನೋಡಿ. ಒಂದು ಅದ್ಭುತ ಸಂಗತಿ ನಿಮ್ಮನ್ನ ಕಾಯುತ್ತಾ ಇದೆ. ಯುಗಪುರುಷ ಸಭಾಂಗಣ ಕಿನ್ನಿಗೋಳಿಯಲ್ಲಿ ಭುನಾಭಿರಾಮ ಉಡುಪರ ಸಾರಥ್ಯದಲ್ಲಿ ಕನ್ನಡ ಸಾಹಿತ್ಯ ಲೋಕದ ಹಿರಿಯರು ಸಾವಿರಾರು ಕೃತಿಗಳನ್ನು ಬಿಡುಗಡೆ ಮಾಡಿ ದಾಖಲೆ ನಿರ್ಮಿಸಿರುವ ಧರ್ಮದರ್ಶಿ ಹರಿಕೃಷ್ಣ ಪುನರೂರು ಅವರ ಕೈಯಿಂದ ನಮ್ಮ ಅದಿತಿ ಕೃತಿ ಬಿಡುಗಡೆಯಾಯಿತು. ಆದರೆ ಇದರಲ್ಲಿರುವ ವಿಶೇಷತೆ ಇನ್ನೂ ದೊಡ್ಡದು. ಕಾರ್ಯಕ್ರಮ ಮುಗಿಯುವ ಹೊತ್ತಿಗೆ ನಮಗೆ ತಿಳಿದು ಬಂದ ಒಂದು ಅಚ್ಚರಿಯ ಸಂಗತಿ, ಧರ್ಮದರ್ಶಿ ಹರಿಕೃಷ್ಣ ಪುನರೂರು ಅವರು ಇದುವರೆಗೆ 10,000 ಪುಸ್ತಕಗಳನ್ನು ಬಿಡುಗಡೆ ಮಾಡಿದ್ದಾರೆ. ಅವರ 10,001ನೇ ಕೃತಿಯೇ ನಮ್ಮ ಅದಿತಿ. ಈ ವಿಷಯವನ್ನು ನಾವು ಮೊದಲೇ ಯೋಜಿಸಿರಲಿಲ್ಲ, ಯಾರೂ ಹೇಳಿರಲಿಲ್ಲ. ಕಾರ್ಯಕ್ರಮದ ನಂತರ ತಿಳಿದಾಗ ನಮಗೆ ಆದ ಸಂತೋಷವನ್ನು ಮಾತಿನಲ್ಲಿ ಹೇಳಲು ಸಾಧ್ಯವಿಲ್ಲ. ಒಬ್ಬ ಸಾಹಿತ್ಯ ಸೇವಕರ ಕೈಯಲ್ಲಿ ಒಂದು ಹೊಸ ಮೈಲಿಗಲ್ಲಿನ ಭಾಗವಾಗುವುದು ನಿಜಕ್ಕೂ ಹೆಮ್ಮೆಯ ವಿಷಯ. ಧರ್ಮದರ್ಶಿ ಹರಿಕೃಷ್ಣ ಪುನರೂರು ಅವರು ಹಲವು ದಶಕಗಳಿಂದ ಕನ್ನಡ ಸಾಹಿತ್ಯ, ಸಂಸ್ಕೃತಿ ಮತ್ತು ಲೇಖಕರಿಗೆ ಅಪಾರ ಸೇವೆ ಸಲ್ಲಿಸುತ್ತಿದ್ದಾರೆ. ಸಾವಿರಾರು ಲೇಖಕರ ಕನಸುಗಳಿಗೆ ವೇದಿಕೆ ಒದಗಿಸಿದ ವ್ಯಕ್ತಿಯಾಗಿ ಅವರು ಗುರುತಿಸಿಕೊಂಡಿದ್ದಾರೆ. 10,000ಕ್ಕೂ ಹೆಚ್ಚು ಪುಸ್ತಕ ಬಿಡುಗಡೆಗಳು ಎನ್ನುವುದು ಕೇವಲ ಒಂದು ಸಂಖ್ಯೆಯಲ್ಲ, ಅದು ಕನ್ನಡ ಸಾಹಿತ್ಯದ ಮೇಲಿನ ಅವರ ನಿಸ್ವಾರ್ಥ ಸೇವೆಯ ಸಂಕೇತ. ನನ್ನನ್ನು ಹೆಚ್ಚು ಸ್ಪರ್ಶಿಸಿದ ವಿಷಯ ಬೇರೆ. ಇಷ್ಟು ದೊಡ್ಡ ಸಾಧನೆ ಮಾಡಿದ ವ್ಯಕ್ತಿ ಇಂದಿಗೂ ಇವರು ಮಂಗಳೂರಿನ ಹೃದಯ ಭಾಗದಲ್ಲಿರುವ ಸ್ಟೇಟ್ ಬ್ಯಾಂಕ್ ಹತ್ತಿರ ಸ್ವಾಗತ ಹೋಟೆಲ್ಗೆ ನೀವು ಪ್ರತಿದಿನ ಬೆಳಿಗ್ಗೆ 10 ಗಂಟೆಗೆ ಭೇಟಿ ನೀಡಿದ್ರೆ ಇಲ್ಲಿ ನಿಮಗೆ ಸಾಮಾನ್ಯ ವ್ಯಕ್ತಿಯಂತೆ ಬಿಲ್ ಬರೀತಾ ಕುಳಿತಿರ್ತಾರೆ. ಹೆಮ್ಮೆ ಇಲ್ಲ, ಆಡಂಬರ ಇಲ್ಲ, ಸೇವೆಯೇ ಅವರ ಪರಿಚಯ. ಅದಿತಿ ಕೇವಲ ಒಂದು ಪುಸ್ತಕವಲ್ಲ, ಇದು ಹೊಸ ಪ್ರಯತ್ನ, ಹೊಸ ಕನಸು, ಹೊಸ ದಿಕ್ಕಿನಲ್ಲಿ ನಮ್ಮ ಹೆಜ್ಜೆ. ಈ ಕೃತಿ 10,001ನೇ ಬಿಡುಗಡೆಯಾಗಿ ಇತಿಹಾಸದ ಒಂದು ಸಣ್ಣ ಭಾಗವಾಗಿರುವುದು ನಮಗೆ ಮತ್ತಷ್ಟು ಜವಾಬ್ದಾರಿಯನ್ನು ನೀಡಿದೆ. 10,000 ಕೃತಿಗಳನ್ನು ಬಿಡುಗಡೆ ಮಾಡಿದ ಮಹನೀಯರು ಇಂದಿಗೂ ಹೋಟೆಲ್ನಲ್ಲಿ ಬಿಲ್ ಬರೆಯುತ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಶೇರ್ ಮಾಡಿ. ಕಥಾಬಿಂದು ಮಾಧ್ಯಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ. ಧನ್ಯವಾದಗಳು.